ಗಂಟುಗಳಿಲ್ಲದ ಬಲೆ ತಂತ್ರಜ್ಞಾನವನ್ನು ಪರಿಚಯಿಸಲಾಗುತ್ತಿದೆ. ಮೀನುಗಾರಿಕೆಯ ಜಗತ್ತಿನಲ್ಲಿ ಆಟವನ್ನು ಬದಲಾಯಿಸುವ ನಾಟ್ಲೆಸ್ ನೆಟ್ಟಿಂಗ್ ಸಾಂಪ್ರದಾಯಿಕ ಗಂಟುಗಳನ್ನು ನಿವಾರಿಸುತ್ತದೆ, ವರ್ಧಿತ ಶಕ್ತಿ ಮತ್ತು ಬಾಳಿಕೆಗಾಗಿ ತಡೆರಹಿತ ನಿರ್ಮಾಣವನ್ನು ಬಳಸಿಕೊಳ್ಳುತ್ತದೆ. ಗಂಟುಗಳಿಲ್ಲದ ಬಲೆಗಳು ಎರಡು ಪ್ರಮುಖ ಅಂಶಗಳೊಂದಿಗೆ ಅವುಗಳನ್ನು ಹೇಗೆ ನಿರ್ಮಿಸಲಾಗಿದೆ ಎಂಬುದರ ನಮ್ಯತೆಯನ್ನು ನೀಡುತ್ತವೆ. ಮೊದಲನೆಯದಾಗಿ, ನೂಲು ದಪ್ಪದೊಂದಿಗೆ. ಗಂಟುಗಳಿಲ್ಲದ ಬಲೆಗಳೊಂದಿಗೆ ನಮ್ಯತೆಯು ಸರ್ವೋಚ್ಚ ಆಳ್ವಿಕೆ ನಡೆಸುತ್ತದೆ. ನಿವ್ವಳದ ವಿವಿಧ ಭಾಗಗಳಿಗೆ ನೀವು ನೂಲು ದಪ್ಪವನ್ನು ಮಿಶ್ರಣ ಮಾಡಬಹುದು. ಮತ್ತು ಥ್ರೆಡ್ ಇಂಟರ್ಲೇಸಿಂಗ್ಗೆ ಬಂದಾಗ, ನಿಮಗೆ ಆಯ್ಕೆಗಳಿವೆ: ಕೇವಲ ಲೂಪಿಂಗ್ ಥ್ರೆಡ್ಗಳನ್ನು ಹೆಣೆದುಕೊಳ್ಳಬೇಕೆ ಅಥವಾ ಲೂಪಿಂಗ್ ಮತ್ತು ಬೇಸ್ ಥ್ರೆಡ್ಗಳನ್ನು ಒಳಗೊಂಡಿರಬೇಕು. ಉಕ್ಕಿಗಿಂತ ಬಲವಾದ ವಸ್ತುಗಳಿಂದ ಮಾಡಿದ ಮೀನುಗಾರಿಕೆ ಬಲೆಗಳನ್ನು ಊಹಿಸಿ, ಆದರೆ ಹಿಂದೆಂದಿಗಿಂತಲೂ ಹಗುರವಾಗಿರುತ್ತವೆ. ನೈಲಾನ್, ಪಾಲಿಯೆಸ್ಟರ್, ಪಾಲಿಪ್ರೊಪಿಲೀನ್ ಮತ್ತು HDPEಯಿಂದ ರಚಿಸಲಾದ ಸಿಂಥೆಟಿಕ್ ಫೈಬರ್ ಮೀನುಗಾರಿಕೆ ಬಲೆಗಳು ಸಾಟಿಯಿಲ್ಲದ ಶಕ್ತಿ ಮತ್ತು ಬಾಳಿಕೆಯನ್ನು ನೀಡುತ್ತವೆ. ಈ ವಸ್ತುಗಳು ಸಾಮರ್ಥ್ಯ, ಬಾಳಿಕೆ ಮತ್ತು ತೂಕದ ಸಂಯೋಜನೆಯನ್ನು ನೀಡುತ್ತವೆ, ಅದು ಮೀನುಗಾರಿಕೆ ಅನ್ವಯಿಕೆಗಳಿಗೆ ಸೂಕ್ತವಾಗಿದೆ. ಸಾಂಪ್ರದಾಯಿಕ ಬಲೆಗಳ ಮೇಲಿನ ಅನುಕೂಲಗಳು: ಅವು ನೀರಿನಲ್ಲಿ ಕಡಿಮೆ ಎಳೆತವನ್ನು ಸೃಷ್ಟಿಸುತ್ತವೆ. ಇದರರ್ಥ, ದೋಣಿಗಳು ಅವುಗಳನ್ನು ಎಳೆಯಲು ಕಡಿಮೆ ಇಂಧನವನ್ನು ಬಳಸುತ್ತವೆ, ಹಣವನ್ನು ಉಳಿಸುತ್ತವೆ ಮತ್ತು ಪರಿಸರಕ್ಕೆ ಸಹಾಯ ಮಾಡುತ್ತವೆ. ಜೊತೆಗೆ, ಸಿಂಥೆಟಿಕ್ ನೆಟ್ಗಳು ಹಳೆಯ ಬಲೆಗಳಿಗಿಂತ ಹೆಚ್ಚು ಬಲವಾಗಿರುತ್ತವೆ ಮತ್ತು ಹಗುರವಾಗಿರುತ್ತವೆ, ಆದ್ದರಿಂದ ಅವು ಸುಲಭವಾಗಿ ಒಡೆಯುವುದಿಲ್ಲ ಮತ್ತು ಅವುಗಳನ್ನು ನಿರ್ವಹಿಸಲು ಸುಲಭವಾಗಿದೆ. ಅರಾಮೆಡ್ ಫೈಬರ್ಗಳು, ಕೆವ್ಲರ್, UHMWPE ಮತ್ತು ಜೈವಿಕ ವಿಘಟನೀಯ ಪ್ಲಾಸ್ಟಿಕ್ಗಳಂತಹ ಉದಾಹರಣೆಗಳು ಮೀನುಗಾರಿಕೆ ಗೇರ್ ವಸ್ತುಗಳ ವಲಯಕ್ಕೆ ಇತ್ತೀಚಿನ ಪರಿಚಯಗಳಾಗಿವೆ. ಅರಾಮೆಡ್ ಫೈಬರ್: ಇದು ಮಧ್ಯಮದಿಂದ ಅತಿ ಹೆಚ್ಚು ಕರ್ಷಕ ಶಕ್ತಿ, ಮಧ್ಯಮದಿಂದ ಕಡಿಮೆ ಉದ್ದ ಮುರಿಯುವ ಮತ್ತು ಮಧ್ಯಮದಿಂದ ಅತಿ ಹೆಚ್ಚು ಮಾಡ್ಯುಲಸ್ ಅನ್ನು ಹೊಂದಿದೆ. ಕೆವ್ಲರ್: ಇದನ್ನು ಮೀನುಗಾರಿಕೆ ವಲಯದಲ್ಲಿ ಬಲೆ, ಮೀನುಗಾರಿಕೆ ರಾಡ್ಗಳು ಮತ್ತು ಮೀನುಗಾರಿಕಾ ಮಾರ್ಗಗಳಾಗಿ ಬಳಸಲಾಗುತ್ತದೆ. ಇದು ಕಡಿಮೆ ತೂಕದಲ್ಲಿ ಹೆಚ್ಚಿನ ಕರ್ಷಕ ಶಕ್ತಿ, ಮುರಿಯಲು ಕಡಿಮೆ ಉದ್ದ, ಹೆಚ್ಚಿನ ಕಠಿಣತೆ ಮತ್ತು ಅತ್ಯುತ್ತಮ ಆಯಾಮದ ಸ್ಥಿರತೆಯನ್ನು ಹೊಂದಿದೆ. ಕೆವ್ಲರ್ನ ಶಕ್ತಿ ತೂಕದ ಅನುಪಾತವು ಹೆಚ್ಚು. ತೂಕದ ಆಧಾರದ ಮೇಲೆ ಇದು ಉಕ್ಕಿನ 5 ಪಟ್ಟು ಬಲವಾಗಿರುತ್ತದೆ ಮತ್ತು ಅಲ್ಯೂಮಿನಿಯಂಗಿಂತ 10 ಪಟ್ಟು ಬಲವಾಗಿರುತ್ತದೆ. ಗಳಿಗಿಂತ 95% ಹಗುರವಾಗಿರುತ್ತವೆ. ಇದು ವಿವಿಧ ಮೀನುಗಾರಿಕೆ ಅನ್ವಯಿಕೆಗಳಿಗೆ ಸೂಕ್ತವಾಗಿದೆ. ಈಗ ನೀಲಮಣಿ ಎಂಬ ಮತ್ತೊಂದು ಸೂಪರ್ ವಸ್ತುವಿನ ಬಗ್ಗೆ ಕಲಿಯೋಣ. ನೀಲಮಣಿ ಬಲೆ ವಿಶೇಷ ಪಾಲಿಮರ್ಗಳಿಂದ ಮಾಡಲ್ಪಟ್ಟಿದೆ. ಇದು ತಿರುಚಿದ ಮತ್ತು ಹೆಣೆಯಲ್ಪಟ್ಟ ರೂಪಗಳಲ್ಲಿ ಬರುತ್ತದೆ. ಇದು ಹೆಚ್ಚಿನ ಗಂಟು ಮುರಿಯುವ ಶಕ್ತಿ, ಸ್ಥಿರತೆ ಮತ್ತು ಏಕರೂಪತೆಯನ್ನು ನೀಡುತ್ತದೆ. ಇದು ಹೆಚ್ಚಿನ ಸಾಮರ್ಥ್ಯದಿಂದ ತೂಕದ ಅನುಪಾತದಿಂದಾಗಿ ಟ್ರಾಲ್ ಬಲೆಗಳು, ಕೇಜ್ ಕಲ್ಚರ್ ಮತ್ತು ಪರಭಕ್ಷಕ ರಕ್ಷಣೆ ಬಲೆಗಳಿಗೆ ಸೂಕ್ತವಾಗಿದೆ. ಹೆಣೆಯಲ್ಪಟ್ಟ ಟ್ವೈನ್ಗಳು ಭಾರತದಲ್ಲಿ ಮಹಾರಾಷ್ಟ್ರದಲ್ಲಿ ಬಳಸಲಾಗುವ ಮಣ್ಣು ಮತ್ತು ಎಳೆತವನ್ನು ಕಡಿಮೆ ಮಾಡುತ್ತವೆ. ಈಗ UHMWPE ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಹೈ ಮಾಡ್ಯುಲಸ್ ಪಾಲಿಥಿಲೀನ್ ಅಥವಾ ಹೈ ಪರ್ಫಾರ್ಮೆನ್ಸ್ ಪಾಲಿಥೀನ್ HPPE ಎಂದು ಕರೆಯುತ್ತಾರೆ. ಇದು ಥರ್ಮೋಪ್ಲಾಸ್ಟಿಕ್ ಆಗಿದೆ. ಇದು ಅತ್ಯಂತ ಕಡಿಮೆ ತೇವಾಂಶ ಹೀರಿಕೊಳ್ಳುವಿಕೆಯನ್ನು ಹೊಂದಿದೆ, ಘರ್ಷಣೆಯ ಅತ್ಯಂತ ಕಡಿಮೆ ಗುಣಾಂಕ, ಸ್ವಯಂ ನಯಗೊಳಿಸುವಿಕೆ ಮತ್ತು ಸವೆತಕ್ಕೆ ಹೆಚ್ಚು ನಿರೋಧಕವಾಗಿದೆ. ಡೈನೀಮಾ ಮತ್ತು ಸ್ಪೆಕ್ಟ್ರಾ ರೂಪದಲ್ಲಿ ಲಭ್ಯವಿದೆ. UHMWPE ನೆಟ್ಟಿಂಗ್ ಒಂದೇ ಆಯಾಮದ ನೈಲಾನ್ಗಿಂತ 3 ಪಟ್ಟು ಪ್ರಬಲವಾಗಿದೆ. ನೈಲಾನ್ ಪರ್ಸ್ ಸೀನ್ಸ್ ಸುಮಾರು 2 ರಿಂದ 3 ವರ್ಷಗಳವರೆಗೆ ಇರುತ್ತವೆ, ಆದರೆ UHMWPE ನೆಟ್ಟಿಂಗ್ 2 ರಿಂದ 3 ಪಟ್ಟು ದೀರ್ಘಾವಧಿಯ ಜೀವನವನ್ನು ಖಚಿತಪಡಿಸುತ್ತದೆ.